ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪ ಕ್ಷಮಾಪಣೆಯ ನಿಶ್ಚಯ, ಭರವಸೆ ಮತ್ತು ಪ್ರಾರ್ಥನೆ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 6-7 ವಚನಗಳು. ಲೂಕ 15, 6 ಮತ್ತು 7ನೇ ವಚನ. ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ದೇವರ ಆತ್ಮನು ತಾನೇ ನಮಗೆ ಬೋಧಿಸಿ ದೇವರ ವಾಕ್ಯಗಳನ್ನ ಹೆಚ್ಚೆಚ್ಚಾಗಿ ಗ್ರಹಿಸುವಂಥ ಪರಿಜ್ಞಾನವನ್ನು ನಮಗೆ ಅನುಗ್ರಹಿಸಲಿ. ಇದನ್ನು ನಾವು ಓದಿದ ಈ ದೇವರ ವಾಕ್ಯದ ಭಾಗ ಲೂಕ 15ನೇ ಅಧ್ಯಾಯ. ಇದರಲ್ಲಿ 3 ಸಾಮ್ಯಗಳನ್ನ ಯೇಸು ಕ್ರಿಸ್ತನು ಹೇಳಿದ್ದಾನೆ: ಕಳೆದು ಹೋದ ಕುರಿ, ಕಳೆದು ಹೋದ ಪಾವಲಿ ಮತ್ತು ತಪ್ಪಿ ಹೋದ ಮಗ. ಈ ದಿನದ ನಮ್ಮ ಧ್ಯಾನದಲ್ಲಿ ಮೊದಲನೇ ಸಾಮ್ಯ, ಒಬ್ಬ ಮನುಷ್ಯನ ಬಳಿ 100 ಕುರಿಗಳಿವೆ. ಅದರಲ್ಲಿ ಒಂದು ಕಳೆದು ಹೋಗ್ತದೆ. ಆಗ ಆತನು 99 ಕುರಿಗಳನ್ನು ಬಿಟ್ಟು ಕಳೆದು ಹೋಗಿದ್ದ ಕುರಿಮರಿಯನ್ನು ಹುಡುಕ್ತಾ ಹೋಗ್ತಾನೆ. ಅದು ಸಿಕ್ಕಿದಾಗ ಸಂತೋಷ ಪಡ್ತಾ ಅದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದು ತನ್ನ ಸ್ನೇಹಿತರು ನೆರೆಹೊರೆಯವರನ್ನು ಕರೆದು ಅವರಿಗೆ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸರೆಂದು ಆತನು ಸಂಭ್ರಮಿಸ್ತಾನೆ. ಯೇಸು ಕ್ರಿಸ್ತನು ಈ ಸಾಮ್ಯವನ್ನು ಹೇಳಿ 7ನೇ ವಚನದಲ್ಲಿ ಈ ಸಂದೇಶವನ್ನು ಹೇಳ್ತಾನೆ: ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಮನಸ್ಸಿಲ್ಲದ 99 ಮಂದಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಮನಸ್ಸಿರುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು. ಅಂದರೆ ದೇವರಿಗೆ ಎಷ್ಟೋ ಸಂತೋಷ. ಇಲ್ಲಿ ಆ ಕುರುಬನಿಗೆ ಸಂತೋಷವಾದ ವಿಧದಲ್ಲಿ ನಮ್ಮನ್ನು ಹುಡುಕುವ ರಕ್ಷಕನಿಗೆ ಎಷ್ಟೋ ಸಂತೋಷ. ಕುರುಬನು ತಾನು ಎಣಿಸುವಾಗ 100ರಲ್ಲಿ 1 ಕಳೆದು ಹೋದದ್ದು ಗೊತ್ತಾದಾಗ ಆತನು ಆ ಕಳೆದು ಹೋದುದನ್ನು ಹುಡುಕ್ತಾ ಹೋಗ್ತಾನೆ. ಒಂದು ವೇಳೆ ಬೆಟ್ಟದ ತುದಿಯಲ್ಲಿ ಆತನು ಕುರಿ ಮೇಯಿಸ್ತಿರುವಲ್ಲಿ ಒಂದು ವೇಳೆ ಆ ಕಳೆದು ಹೋದ ಕುರಿ ಆ ಬೆಟ್ಟದ ತಗ್ಗಿಗೆ ಅಥವಾ ಕಣಿವೆಗೆ ಅದು ಬಿದ್ದು ಹೋಗಿರುವುದಾದರೆ, ಕುರುಬನು ಬೆಟ್ಟದ ಮೇಲಿನಿಂದ ಆತನೂ ಸಹ ಆ ತಗ್ಗಿಗೆ ಅಥವಾ ಕಣಿವೆಗೆ ಇಳಿತಾನೆ. ನಾವು ಸಹ ಈ ಲೋಕದಲ್ಲಿ ಕಳೆದು ಹೋದುದನ್ನು ಗ್ರಹಿಸಿದ ದೇವರು ಪರಲೋಕದಿಂದ ಭೂಮಿಗೆ ಇಳಿದು ಬಂದ. ಯೇಸು ಎಂಬ ಹೆಸರಿನಲ್ಲಿ ನಮಗೆ ಆತನು ಗೋಚರನಾದ. ಹೀಗೆ ಆತನು ಆ ಪ್ರಪಾತಕ್ಕೆ ಇಳಿಯುವಾಗ ಮುಳ್ಳುಗಳನ್ನು ಚುಚ್ಚಿಸಿಕೊಂಡು ಆ ಕಲ್ಲು, ಬಂಡೆ ಅಥವಾ ನಾನಾ ವಿಧವಾದ ಸನ್ನಿವೇಶಗಳಲ್ಲಿ ಆತನು ನಾನಾ ಸಂಕಷ್ಟಕ್ಕೆ ಕುರುಬನು ಒಳಗಾದ ವಿಧದಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಪರಲೋಕದಿಂದ ಭೂಮಿಗೆ ಧಾವಿಸಿದ ಯೇಸುವಿಗೆ ತಲೆಯಲ್ಲಿ ಮುಳ್ಳಿನ ಕಿರೀಟ, ಕೈಗಳಲ್ಲಿ ಕಬ್ಬಿಣದ ಮುಳ್ಳುಗಳು, ಕಾಲುಗಳಲ್ಲಿ ಕಬ್ಬಿಣದ ಮುಳ್ಳುಗಳ ಅಂದರೆ ಮೊಳೆಗಳ ಕಿವಿತ, ಕೊರಡೆಪೆಟ್ಟು, ಮೈಯೆಲ್ಲ ಗಾಯ, ರಕ್ತಸಿಕ್ತವಾದ ದೇಹ, ಹೀಗೆ ಆತನಿಗೆ ಎಷ್ಟೋ ಬಾಧೆ. ಕುರುಬನು ಅದ್ಯಾವುದನ್ನು ಲೆಕ್ಕಿಸದೆ ಆ ಕುರಿಯೆಡೆಗೆ ಧಾವಿಸಿದಂತೆ ಆ ಕುರಿಯು ತನ್ನನ್ನು ಯಾರಾದರೂ ಹೇಗಾದರೂ ರಕ್ಷಿಸುವಂತೆ ಅದು ಅರಚಿಕೊಂಡ ವಿಧದಲ್ಲಿ ಕುರುಬನು ಅದಾವುದರ ಪರಿವೇ ಇಲ್ಲದೆ ಕುರಿಯನ್ನು ರಕ್ಷಿಸುವೆಡೆಗೆ ಆತನು ಧಾವಿಸುವಂತೆ, ಅದೇ ವೇಳೆಯಲ್ಲಿ ಯಾರಾದರೂ ತನ್ನ ರಕ್ಷಿಸಲೆಂದು ಕುರಿಯ ಅರಚಿಕೊಳ್ಳುವ ವಿಧದಲ್ಲಿ ನಮ್ಮೆಡೆ ಧಾವಿಸುವ ರಕ್ಷಕನನ್ನು ಕಂಡು ನಾವು ಸಹ ರಕ್ಷಕನು ನಮ್ಮ ರಕ್ಷಿಸಲೆಂಬುದಾಗಿ ಪರಲೋಕದೆಡೆಗೆ ನಾವು ಅರಚುವಾಗ, ಅಂದರೆ ಪ್ರಾರ್ಥಿಸುವಾಗ, ಕೇಳಿಕೊಳ್ಳುವಾಗ, ಮೊರೆ ಇಡುವಾಗ, ಪ್ರಿಯರೇ, ರಕ್ಷಕನು ನಮ್ಮ ಸಮೀಪಿಸಿ ಕುರುಬನು ಕುರಿಯ ಸಮೀಪಿಸಿ ಅದು ಸಿಕ್ಕಿಕೊಂಡ ಸ್ಥಿತಿಯಿಂದ ಅದನ್ನು ಮೇಲಕ್ಕೆತ್ತುವ ವಿಧದಲ್ಲಿ ನಮ್ಮನ್ನು ಸೃಷ್ಟಿಸಿದ ಕರ್ತನು ನಮಗೆ ರಕ್ಷಕನಾಗಿ ಈ ಲೋಕಕ್ಕೆ ಬಂದು ಆತನು ನಮ್ಮನ್ನು ನಾನಾ ಹೋರಾಟಗಳಲ್ಲಿ ಸಿಕ್ಕಿಕೊಂಡ ನಮ್ಮನ್ನು
ಕತ್ತಲ ಹೋರಾಟ, ಮರಣದ ಹೋರಾಟ, ಪಾಪದ ಹೋರಾಟ, ಶಾಪದ ಹೋರಾಟ, ನಾನಾ ರೋಗಗಳ ಹೋರಾಟ, ಹೀಗೆ ವಿಧ ವಿಧ ಹೋರಾಟಗಳಲ್ಲಿ ಸಿಕ್ಕಿಕೊಂಡ ನಮ್ಮನ್ನು ಮೇಲಕ್ಕೆತ್ತಿ ಕುರುಬನು ಸಂತೋಷಿಸ್ತಾ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ತಿರುಗಿ ಬೆಟ್ಟವನ್ನು ಹತ್ತುವ ವಿಧದಲ್ಲಿ ಆತನು ನಮ್ಮ ವಿಷಯದಲ್ಲಿ ಸಂತೋಷಿಸುತ್ತಾ ಆತನು ಪುನರುತ್ಥಾನ ಹೊಂದಿ ನಾವು ಸಹ ಆತನೊಂದಿಗೆ ಪರಲೋಕದಲ್ಲಿ ಆತನೊಂದಿಗೆ ಕೂಡುವ ಹಾಗೆ ಆತನೂ ಸಂಭ್ರಮಿಸುತ್ತಾನೆ. ಪ್ರೇರೆ, ಹೀಗೆ ರಕ್ಷಕನು ನಮ್ಮನ್ನು ರಕ್ಷಿಸಿದ ಈ ರೀತಿ ಅದೆಷ್ಟೋ ಶ್ರೇಷ್ಠವಾದ ಸಂಗತಿ. ನಿರೀಕ್ಷೆಯನ್ನು ಕಳಕೊಂಡಿದ್ದ ಕುರಿ ತಿರುಗಿ ನಿರೀಕ್ಷೆಯನ್ನು ಪಡಕೊಂಡ ವಿಧದಲ್ಲಿ, ನಿರೀಕ್ಷೆಯನ್ನು ಕಳಕೊಂಡ ಮನುಷ್ಯರು ತಿರುಗಿ ದೇವರಲ್ಲಿ ಹೊಸ ನಿರೀಕ್ಷೆಯನ್ನು ಪಡಕೊಂಡ ವಿಧದಲ್ಲಿ, ದೇವರ ಐಕ್ಯತೆಯನ್ನು ಕಳಕೊಂಡಿದ್ದ ನಾವು ಆ ಕುರಿ ಕುರುಬನ ಐಕ್ಯತೆಯನ್ನು ಕಳಕೊಂಡ ವಿಧದಲ್ಲಿ, ನಾವು ಪಾಪದ ನಿಮಿತ್ತ ದೇವರ ಐಕ್ಯತೆಯನ್ನು ಕಳಕೊಂಡವರು ತಿರುಗಿ ಸೃಷ್ಟಿಕರ್ತನ ಐಕ್ಯತೆಯನ್ನು ಪಡಕೊಂಡ ವಿಧದಲ್ಲಿ ರಕ್ಷಣಾನಂದವನ್ನು, ನಿತ್ಯ ಜೀವದ ಆನಂದವನ್ನು ನಾವು ಪಡಕೊಂಡ ವಿಧದಲ್ಲಿ ತಿರುಗಿ ದೇವರನ್ನು ಸೇರಿಕೊಳ್ಳುವಂಥದ್ದು ಎಷ್ಟೋ ಸಂತೋಷ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು. ಹಾಗಾದರೆ ಈ ದಿನ ನಾನು ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ದೇವರಿಗೆ ಎಷ್ಟೋ ಸಂತೋಷ. ಈ ದಿನ ನೀನು ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದ ದೇವರಿಗೆ ಎಷ್ಟೋ ಸಂತೋಷ. ಆತನಿಗಿಂತ ಸಂತೋಷ ಪಡುವವರು ಮತ್ತಾರೂ ಇಲ್ಲ. ನನ್ನ ನಿಮಿತ್ತವಾಗಿ, ನಿನ್ನ ನಿಮಿತ್ತವಾಗಿ ಪರಲೋಕದ ತಂದೆಯು ಸಂತೋಷ ಪಡಲೇಬೇಕು. ಯೇಸು ಕ್ರಿಸ್ತನ ಸಂತೋಷ ಪಡಲೇಬೇಕು. ಪ್ರಿಯರೇ, ತಪ್ಪು ಮಾಡಿದ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ದೇವರು ತಿರುಗಿ ಅವಕಾಶ ಕೊಡ್ತಿದ್ದಾನೆ. ತಿರುಗಿಕೊಳ್ಳುವ, ಅದರರ್ಥ ಮಾನಸಾಂತರ ಪಡುವ, ದೇವರ ಕಡೆಗೆ ತಿರುಗಿಕೊಳ್ಳುವ, ದೇವರು ಬೇಕೆಂಬುದಾಗಿ ಬಯಸುವ ಇಂಥವರ ವಿಷಯದಲ್ಲಿ ದೇವರಿಗೆ ಸಂತೋಷ. ನಾನು ನೀನು ದೇವರಿಗೆ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯ. ಓಕೆ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನೀನು ಹೇಳಿದಂತೆ ಅದ್ಭುತವಾದ ಸಾಮ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ಕುರುಬನು ತಾನು ಕಳಕೊಂಡಿದ್ದ ಅಥವಾ ಕಳೆದು ಹೋಗಿದ್ದ ಕುರಿಯನ್ನು ಹುಡುಕುವ ವಿಧದಲ್ಲಿ ನೀನೇ ಕರ್ತನೆ ಪರಲೋಕದಿಂದ ಭೂಮಿಗೆ ಇಳಿದು ನಮಗಾಗಿ ಘೋರ ಸಂಕಟ, ವೇದನೆ, ಶ್ರಮೆಯನ್ನು ತಾಳಿ ನೀನು ನಿನಗುಂಟಾದ ಯಾವ ಘೋರ ಸ್ಥಿತಿಗೆ ವ್ಯಥೆಪಡದೆ ನಮ್ಮನ್ನು ರಕ್ಷಿಸುವುದೊಂದೇ ನಿನ್ನ ಧ್ಯೇಯವಾಗಿರುವಲ್ಲಿ ನಮಗಾಗಿ ನೀನು ಪಟ್ಟ ಶ್ರಮೆಗಾಗಿ ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡದಕ್ಕಾಗಿ ಸ್ತೋತ್ರ. ನಮ್ಮನ್ನು ಹುಡುಕಿ ಕಂಡುಕೊಂಡದಕ್ಕಾಗಿ ಸ್ತೋತ್ರ. ಜೀವದಿಂದ ಎದ್ದು ಬಂದು ನಿನ್ನ ನೀತಿಯನ್ನು ಒದಗಿಸಿದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಮಾನಸಾಂತರ ಪಡುವುದಕ್ಕೆ ಅವಕಾಶ ಕೊಟ್ಟ ದೇವರೇ, ನಿನ್ನ ಕಡೆಗೆ ತಿರುಗ್ತೇವೆ. ಕರ್ತನೆ, ಯಾರ್ಯಾರು ನೀನು ರಕ್ಷಿಸುವಂತೆ ಕಳೆದು ಹೋದ ಕುರಿಯು ಅರಚಿಕೊಳ್ಳುವ ವಿಧದಲ್ಲಿ ನೀನು ರಕ್ಷಿಸಬೇಕೆಂದು ಮೊರೆಯಿಡ್ತಿದ್ದಾರೋ ಕರ್ತನೆ, ನೀನು ಆ ಕುರಿಯ ಕಡೆಗೆ, ಆ ಕುರುಬನ ಕುರಿಯ ಕಡೆಗೆ ಧಾವಿಸಿ ಅದನ್ನು ರಕ್ಷಿಸಿದ ವಿಧದಲ್ಲಿ ಕರ್ತನಾದ ಯೇಸುವೇ, ನೀನು ನಿನ್ನ ಕಡೆಗೆ ಪ್ರಾರ್ಥಿಸುವ, ಪಶ್ಚಾತ್ತಾಪ ಪಡುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ರಕ್ಷಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೇ ಸಹಾಯ ಮಾಡು, ಕರ್ತನೇ ಸಹಾಯ ಮಾಡು. ಕಳೆದು ಹೋದವರು ನಿನಗೆ ಸಿಕ್ಕಲಿ. ನೀನು ಯಾರ ಪಾಪವನ್ನೆಲ್ಲ ಹೊತ್ತೀಯೋ ಅವರೆಲ್ಲರೂ ನಿನಗೆ ಸಿಕ್ಕಲಿ. ಯಾರಿಗಾಗೆಲ್ಲ ಶ್ರಮೆ ಅನುಭವಿಸ್ತೀಯೋ ಅವರೆಲ್ಲರೂ ನಿನಗೆ ಸಿಕ್ಕಲಿ. ಕರ್ತನೆ, ಯಾರಿಗಾಗಿ ಪ್ರಾಣ ಕೊಟ್ಟಿ ಅವರೆಲ್ಲರೂ ನಿನಗೆ ಸಿಕ್ಕಲಿ. ಯಾರಿಗಾಗಿ ಎಲ್ಲ ಜೀವದಿಂದ ಎದ್ದು ಬಂದು ಅವರು ನಿನಗೆ ಸಿಕ್ಕಲಿ. ಕರ್ತನೆ, ಯಾರ ರಕ್ಷಣೆ ಹೊಂದಬೇಕೆಂದು ಈಗಲೂ ತಂದೆ ಬಲಪಾಠದಲ್ಲಿ ನೀನು ಮಹಾಯಾಜಕನಾಗಿದ್ದು ವಿಜ್ಞಾಪಿಸ್ತಿದೆಯೋ ಅವರೆಲ್ಲರೂ ನಿನಗೆ ಸಿಕ್ಕಲಿ. ಇದರ ನಿಮಿತ್ತ ಪರಲೋಕದಲ್ಲಿ ದೊಡ್ಡ ಸಂಭ್ರಮವು ಎಡಬಿಡದೆ ಉಂಟಾಗಲಿ. ಕರುಣಿಸು. ಹೀಗೆ ಪ್ರಾರ್ಥಿಸಿದ್ರು ಒಬ್ಬೊಬ್ಬರನ್ನ ನೀನು ಆಶೀರ್ವದಿಸು. ಅವರು ತಿರುಗಿ ರಕ್ಷಣಾನಂದವನ್ನು ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿತ್ಯ ಜೀವನ ಪಡ್ಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.